ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದಗೋಕುಲ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೋಮವಾರದ ಸಂಚಿಕೆಯಲ್ಲಿ ಮೊದಲಿಗೆ ಪ್ರಿಯಾ ತನ್ನ ತಂದೆಯ ಸಾಲ ತೀರಿಸಲು ಮಾಧವನ ಹತ್ರ ಸಹಾಯನ ಕೇಳ್ತಾ ಇರ್ತಾಳೆ. ಹಾಗೆ ಪ್ರಿಯಾ, ನಮ್ಮ ಅಪ್ಪನ ಸಾಲ ತೀರಿಸೋಕೆ ನೀವೇನಾದರೂ ದುಡ್ಡು ಕೊಡ್ಬೋದಾ? ಸದ್ಯಕ್ಕೆ 1,10,000 ರೂಪಾಯಿ ಕೊಟ್ಟರೆ ಅಪ್ಪನಿಗೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಮಾಧವ, ಪ್ರಿಯಾ ಅಷ್ಟೊಂದು ದುಡ್ಡು ಅಂದರೆ ಈಗ ಎಲ್ಲಿಂದ ಅರೇಂಜ್ ಮಾಡಲಿ? ಅಡ್ವಾನ್ಸ್ ಅಂತ ಏನಾದರೂ ಆಫೀಸ್ನಲ್ಲಿ ಕೇಳಿ ನೋಡ್ತೀನಿ, ಆದರೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾನೆ. ಆಗ ಪ್ರಿಯಾ, ಪ್ಲೀಸ್ ಇದೊಂದು ಸಲ ಸಹಾಯ ಮಾಡಿ, ಆಮೇಲೆ ನಾನು ನಿಮ್ಮನೆ ಏನೂ ಕೇಳಲ್ಲ. ಆದರೆ ಒಂದು ಕಂಡೀಷನ್, ಈ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾಳೆ. ಆಗ ಮಾಧವ, ಯಾಕೆ ಪ್ರಿಯಾ, ಅಪ್ಪ ಅಮ್ಮನ ಹತ್ರ ಯಾಕೆ ಮುಚ್ಚಿಡಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಪ್ರಿಯಾ, ಇಷ್ಟು ದಿನ ನೀವು ಒಬ್ಬರೇ ಇದ್ರಿ, ಈಗ ನಾನು ನಿಮ್ಮ ಜೊತೆ ಇದ್ದೀನಿ. ನಾಳೆ ಅಪ್ಪ ಅಮ್ಮ ಬಂದಾಗ ಅವರಿಗೆ ಮುಜುಗರ ಆಗಬಾರ್ದು, ಅವರು ತಲೆ ತಗ್ಸೋ ಹಾಗೆ ಆಗಬಾರ್ದು ಅನ್ನೋದೇ ನನ್ನ ಕಾಳಜಿ ಅಂತ ಹೇಳ್ತಾಳೆ. ಆಗ ಮಾಧವ ಪ್ರಿಯಾ ಮಾತಿಗೆ ಒಪ್ಪಿ ಮನೆಯವರಿಗೆ ವಿಷಯ ತಿಳಿಸದೆ ಸಹಾಯ ಮಾಡಲು ಮುಂದಾಗ್ತಾನೆ. ಹಾಗೆ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ನಂದಗೆ ತಿಳಿಸಿ ಮನೆಯಿಂದ ಹೊರಡ್ತಾರೆ. ಮಾಧವಂಗೆ ಗಿರಿಜಾಗೂ ಕೂಡ ಹೇಳಿ ಹೋಗಬೇಕು ಅಂತ ಆಸೆ ಇರುತ್ತೆ. ಆದರೆ ಗಿರಿಜಾ ಅಲ್ಲಿ ಇರದೇ ಇರೋ ಕಾರಣದಿಂದ ನಂದ ಅವಳು ಬರೋದು ಲೇಟ್ ಆಗುತ್ತೆ, ಬಟ್ಟೆ ಒಣಸೋಕೆ ಅಂತ ಟೆರೆಸ್ಗೆ ಹೋಗಿದ್ದಾಳೆ, ನೀವಿಬ್ರು ಹೋಗಿ ಬನ್ನಿ ಅಂತ ಹೇಳಿ ಇಬ್ಬರನ್ನು ಕಳಿಸ್ಕೊಡ್ತಾನೆ. ಹಾಗೆ ಈ ಕಡೆ ಮತ್ತೊಂದು ಸೀನಲ್ಲಿ ಅಮೂಲ್ಯ ತುಂಬಾ ಬೇಜಾರಲ್ಲಿ ನಿಂತಿರ್ತಾಳೆ. ಸುಖ ಸುಮ್ಮನೆ ನಂದನ್ ಹತ್ರ ಬೈಸ್ಕೊಂಡೆ ಅಂತ. ಇದನ್ನ ನೋಡಿ ಮೀನಾ ಅವಳ ಹತ್ರ ಬಂದು, ಅಮ್ಮು ಬೇಜಾರು ಮಾಡ್ಕೋಬೇಡ ಅಂತ ಸಮಾಧಾನ ಮಾಡ್ತಾಳೆ. ಆಗ ಅಮೂಲ್ಯ, ಅಕ್ಕ ನಾನು ಬೇಕು ಅಂತ ಪಾಯಸ ಚೆಲ್ಲಿಲ್ಲ ಅಕ್ಕ, ಆದರೆ ಮಾವ ಆ ಥರ ಮಾತಾಡಿದ್ದು ನನಗೆ ತುಂಬ ಬೇಜಾರಾಯಿತು ಅಂತ ಹೇಳ್ತಾಳೆ. ಆಗ ಗಿರಿಜಾ, ಹೋಗ್ಲಿ ಬಿಡು ಅಮ್ಮು, ನಿನ್ನ ಮಾವನಿಗೆ ಈ ವಿಚಾರದಲ್ಲಿ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ, ಅದಕ್ಕೆ ಅವರು ಬೈದಿದ್ದಾರೆ, ಬೇಜಾರು ಮಾಡ್ಕೋಬೇಡ ಅಂತ ಸಮಾಧಾನ ಮಾಡ್ತಾಳೆ. ಆಗ ಅಮೂಲ್ಯ, ಸರಿ ಅತ್ತೆ ಅಂತ ಹೇಳಿ ತನಗೆ ಬೇಜಾರಿದ್ರೂ ಕೂಡ ಬೇಜಾರಿಲ್ಲ ಅಂತ ಸುಳ್ಳನ್ನು ಹೇಳಿ ತನಗೆ ತಾನೇ ಸಮಾಧಾನ ಮಾಡ್ಕೋತಾಳೆ. ಅದೇ ಟೈಮ್ಗೆ ಗಿರಿಜಾಗೆ ಟೆರೆಸ್ಸಿಂದನೇ ಮಾಧವ ಹಾಗೂ ಪ್ರಿಯಾ ಇಬ್ಬರು ಮನೆಯಿಂದ ಹೊರಗಡೆ ಹೋಗೋದನ್ನು ನೋಡ್ತಾಳೆ. ಹಾಗೆ ತಕ್ಷಣ ಅವಳು ಟೆರೆಸ್ಸಿಂದ ಕೆಳಗಡೆ ಇಳಿದು ಬಂದು ಅವರನ್ನೇ ನೋಡ್ತಾ ಇರ್ತಾಳೆ. ಆಗ ಮೀನಾ ಅವಳ ಹತ್ರ ಬಂದು, ಯಾಕತ್ತೆ ಏನಾಯಿತು, ಯಾಕೆ ಇಲ್ಲಿ ಬಂದಿದ್ರಿ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಗಿರಿಜಾ ಬೇಜಾರು ಮಾಡಿಕೊಂಡು, ಮೀನಾ, ಅಮ್ಮು, ಯಾಕೋ ಈ ಮಾಧವ ನಮ್ಮ ಕೈ ತಪ್ಪಿ ಹೋಗ್ತಿದ್ದಾನೆ ಅಂತ ಅನಿಸ್ತಿದೆ ಕಣೆ ಅಂತ ಹೇಳ್ತಾಳೆ. ಆಗ ಮೀನಾ, ಯಾಕತ್ತೆ ಈ ಥರ ಹೇಳ್ತಿದ್ದೀರಾ, ಅವರು ಪ್ರಿಯಾ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ರು, ಅದಕ್ಕೆ ಹೋಗಿರ್ಬೋದು ಅಂತ ಹೇಳ್ತಾಳೆ. ಆಗ ಗಿರಿಜಾ, ಇಷ್ಟು ವರ್ಷದಲ್ಲಿ ಮಾಧವ್ ಒಂದ್ಸಲನೂ ನನಗೆ ಹೇಳದೆ ಮನೆಯಿಂದ ಆಚೆ ಹೋದವನಲ್ಲ, ಇವತ್ತು ಹೆಂಡತಿ ಬಂದ ತಕ್ಷಣ ಅಮ್ಮನ್ನೇ ಮರ್ತು ಬಿಟ್ಟ ಅಂತ ಅನಿಸ್ತಿದೆ, ಪ್ರಿಯಾ ಬಂದ ಮೇಲೆ ಅವನು ತುಂಬ ಬದಲಾಗಿದ್ದಾನೆ ಅಂತ ಬೇಜಾರಿಂದ ಹೇಳ್ತಾಳೆ. ಹಾಗೆ ಈ ಕಡೆ ಸೂರ್ಯಕಾಂತ್ ಮನೆಯಲ್ಲಿ ಇಂದು ಮಗಳು, ತಡ ಆಯಿತು ದೊಡ್ಡಮ್ಮ, ಬೇಗ ಹೋಗಿ ಒಡವೆ ಹಾಕ್ಕೊಂಡು ಬನ್ನಿ, ಪೂಜೆ ಮುಗಿಸಿ ನನಗೆ ಕಾಲೇಜಿಗೆ ಬೇರೆ ಹೋಗಬೇಕು ಅಂತ ಹೇಳ್ತಾಳೆ. ಆಗ ಇಂದು, ಏನಾಯ್ತಕ್ಕ, ನಿನ್ನ ನೋಡ್ತಿದ್ರೆ ಒಡವೆಗಳು ಲಾಕರ್ನಲ್ಲಿ ಇಲ್ಲ ಅಂತ ಅನಿಸ್ತಿದೆ, ಅಂದರೆ ಒಡವೆನ ಬೇರೆ ಎಲ್ಲಾದರೂ ಇಟ್ಬಿಟ್ಟು ಮರೆತು ಬಿಟ್ಟಿದ್ದೀರಾ ಅಂತ ಕೇಳೋಕೆ ಬಂದೆ ಅಕ್ಕ ಅಂತ ನಾಟಕ ಮಾಡ್ತಾಳೆ. ಹಾಗೆ ಮಾತನ್ನ ಮುಂದುವರಿಸಿ, ಅಕ್ಕ ಒಳಗಡೆ ಹೋಗಿ ಒಡವೆ ಹಾಕ್ಕೊಂಡು ಬರೋದಕ್ಕೆ ಯಾಕೆಷ್ಟು ಯೋಚನೆ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಸೂರ್ಯಕಾಂತ್ ತಾಯಿ, ಅದು ಸೂರ್ಯ, ಪೂಜೆಗೆ ತಡ ಆಯಿತು ಕಣೋ, ಒಂದೊಂದ್ಸಲ ನಮ್ಮ ಹೆಂಗಸರಿಗೆ ಒಡವೆ ಹಾಕ್ಕೋಬೇಕು ಅಂತಲೇ ಅನಿಸಲ್ಲ ಕಣೋ, ಅದಕ್ಕೆ ಪಾಪ ಅವಳಿಗೂ ಹಾಗೆ ಅನಿಸಿದೆ, ಅದಕ್ಕೆ ಒಡವೆ ಹಾಕ್ಕೊಂಡಿಲ್ಲ. ಹೌದು, ಈಗ ಇದೆಲ್ಲ ಬೇಕಾ ಅಂತ ಪ್ರಶ್ನೆ ಮಾಡ್ತಾ, ಈಗೇನು ನಿನ್ನ ಹೆಂಡತಿ ಕೊರಳು ಖಾಲಿ ಇರಬಾರ್ದು ಅಷ್ಟೇ ತಾನೆ ಅಂತ ಹೇಳಿ ತನ್ನ ಸರನ ತೆಗೆದು ಅವಳಿಗೆ ಹಾಕ್ತಾ, ಈಗ ಸಮಾಧಾನನಾ ಅಂತ ಪ್ರಶ್ನೆ ಮಾಡ್ತಾಳೆ. ಹಾಗೆ ಮಾತನ್ನ ಮುಂದುವರಿಸಿ, ಆದರೂ ಒಂದು ವಿಷಯದಲ್ಲಿ ಸಮಾಧಾನ ಆಯಿತು ಕಣೋ ಸೂರ್ಯ, ನಿನ್ನ ಹೆಂಡತಿ ಅಂದರೆ ನಿನಗೆ ಎಷ್ಟು ಪ್ರೀತಿ ಅಲ್ವಾ ಅಂತ ಹೇಳ್ತಾಳೆ. ಆಗ ಸೂರ್ಯಕಾಂತ್, ನೀನು ಒಳ್ಳೆ ಅಮ್ಮ ಅಂತ ಹೇಳ್ತಾ, ನೋಡಿ ಇವಳು ಒಡವೆ ಹಾಕಿಲ್ಲ ಅಂದರೆ 10 ಜನ ನನ್ನ ಬಗ್ಗೆ ಏನಾದರೂ ಮಾತಾಡಲ್ವಾ, ಸರಿ ನಡೀರಿ, ಟೈಮ್ ಆಯಿತು, ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲರೂ ದೇವಸ್ಥಾನಕ್ಕೆ ಹೊರಡ್ತಾರೆ. ಹಾಗೆ ಈ ಕಡೆ ಮತ್ತೊಂದು ಸೀನಲ್ಲಿ ನಂದ ಮನೆಯಲ್ಲಿ ಏನೇನು ಖರ್ಚಾಗಿದೆ ಅಂತ ರಕ್ಷಾ ಕೈಯಲ್ಲಿ ಲೆಕ್ಕನ ಬರೆಸ್ತಾ ಇರ್ತಾನೆ ಮನೆಯವರನ್ನ ಕೇಳಿ. ಅದೇ ಟೈಮ್ಗೆ ಗಿರಿಜಾ, ಮಾಧವನ ಮದುವೆ ಸುಸೂತ್ರವಾಗಿ ನಡೆದ್ರೆ ನಾನು ಪೂಜೆ ಮಾಡಿಸ್ತೀನಿ ಅಂತ 2-3 ದೇವಸ್ಥಾನದಲ್ಲಿ ಹರಕೆ ಹೊತ್ತಿದ್ದೆ, ಅದಕ್ಕೋಸ್ಕರ ಮೀನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಮೀನಾ, ಅಯ್ಯೋ ಮಾವ, ನನಗೆ ಆಫೀಸ್ ಕಡೆಯಿಂದ ಟ್ರೈನಿಂಗ್ ಅಂತ ಬೆಂಗಳೂರಿಗೆ ಕಳಿಸ್ತಿದ್ದಾರೆ, ಅದೇ ವಿಷಯ ನಿಮ್ಮ ಹತ್ರ ಹೇಳೋಕೆ ಬಂದೆ ಅಂತ ಹೇಳ್ತಾಳೆ. ಆಗ ಪ್ರಿಯಾ, ಈಗಾಗಲೇ ಕೆಲಸ ಮಾಡ್ತಿದ್ದೀಯಲ್ಲ, ಮತ್ತೆ ಈಗೇನು ಟ್ರೈನಿಂಗ್ ನಿಮಗೆ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಮೀನಾ, ಅಯ್ಯೋ ಪ್ರಿಯಾ ಅವರೇ, ಇದು ಮುಂದಿನ ಪ್ರಮೋಷನ್ಗಾಗಿ ಅಂತ ಹೇಳ್ತಾಳೆ. ಹಾಗೆ ಮಾತನ್ನ ಮುಂದುವರಿಸಿ, ಗೌರ್ಮೆಂಟ್ ಕಡೆಯಿಂದ ಟ್ರೈನಿಂಗ್ ಇರೋದು ಬೆಂಗಳೂರಲ್ಲಿ, ತುಂಬ ಕಡೆಯಿಂದ ಜನ ಬರ್ತಾರೆ, ಅದಕ್ಕೆ ಅಲ್ಲೇ ಹೋಗಬೇಕು ಅಂತ ಹೇಳ್ತಾಳೆ. ಹಾಗೆ ಕೇಶವ, ಇನ್ನೇನು ತಾನು ಮೀನಾ ಜೊತೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ವಲ್ಲಭ ಅಲ್ಲಿಗೆ ಬಂದು, ಅಪ್ಪ, ಇದು ಈ ತಿಂಗಳು ಮನೆಯ ಖರ್ಚಿನ ದುಡ್ಡು, ಇನ್ನು ಮುಂದೆ ಪ್ರತಿ ತಿಂಗಳು ನಾನು 6,000 ರೂಪಾಯಿ ಕೊಡ್ತೀನಿ, ಇದು ನನ್ನ ಹಾಗೂ ನನ್ನ ಹೆಂಡತಿ ಖರ್ಚಿನ ದುಡ್ಡು, ತಗೊಳ್ಳಿ ಅಂತ ತಲೆ ತಗ್ಗಿಸ್ಕೊಂಡು ಹೇಳ್ತಾನೆ.
ಆಗ ನಂದ ಕೋಪ ಮಾಡಿಕೊಂಡು, ಗಿರಿಜಾ ನೋಡಿ ಇವನ ಅಹಂಕಾರ, ನಾನು ಯಾವತ್ತಾದ್ರೂ ಇವನ ಹತ್ರ ದುಡ್ಡು ಕೇಳಿದ್ದೀನ? 4 ಕಾಸು ಸಂಪಾದನೆ ಮಾಡಿದ ತಕ್ಷಣ ಅಪ್ಪಂಗೆ ಲೆಕ್ಕ ಒಪ್ಸೋಕೆ ಬಂದಿದ್ದಾನೆ ಅಂತ ಬೈತಾನೆ. ಆಗ ವಲ್ಲಭ, ಅಪ್ಪ ಇದು ಅಹಂಕಾರದಿಂದ ಕೊಡ್ತಿರೋದಲ್ಲ, ನಾನು ಈ ಮನೆಯಲ್ಲಿ ತಿನ್ನೋ ಅನ್ನಕ್ಕೆ ಮತ್ತು ಇರೋದಕ್ಕೆ ನನ್ನ ಜವಾಬ್ದಾರಿಯಿಂದ ಕೊಡ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ನಂದ 6,000 ರೂಪಾಯಿ ಯಾವುದಕ್ಕೆ ಸಾಕಾಗುತ್ತೆ? ಇಬ್ಬರು ಖರ್ಚು ಸೇರಿ 8,000 ರಿಂದ 9,000 ಆಗುತ್ತೆ. ಬೇಕಾದರೆ ಪ್ರಿಯಾಳನ್ನ ಕೇಳು, ಅಷ್ಟು ಕೊಡೋ ಯೋಗ್ಯತೆ ನಿನಗಿದೆಯಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ವಲ್ಲಭ, ಸರಿ ಅಪ್ಪ, ಮುಂದಿನ ತಿಂಗಳು 9,000 ರೂಪಾಯಿನೇ ಕೊಡ್ತೀನಿ, ಇದನ್ನು ಈಗ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಹಾಗೆ ನಂದ ಕೂಡ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾನೆ. ಹಾಗೆ ಈ ಕಡೆ ವಲ್ಲಭ ರೂಮಲ್ಲಿ ಕೂತಿರ್ತಾನೆ. ಅದೇ ಟೈಮ್ಗೆ ಗಿರಿಜಾ ಅಲ್ಲಿಗೆ ಬಂದು, ಏ ವಲ್ಲಭ, ಏನೋ ನಿನ್ನ ಹಠ, ಯಾಕೆ ಅಪ್ಪನೆದ್ರು ಹಾಗೆ ನಡ್ಕೊಂಡೆ? ಅವರು ಸಿಟ್ಟಿನಲ್ಲಿ ಏನೋ ಅಂದರು ಅಂತ ನೀನು ಅವರಿಗೆ ದುಡ್ಡು ಕೊಡೋ ಅವಶ್ಯಕತೆ ಇತ್ತಾ? ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿದೆ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ವಲ್ಲಭ, ಅಮ್ಮ ಇದರಲ್ಲಿ ಹಠದ ವಿಷಯ ಇಲ್ಲ, ನಾನು ತಪ್ಪು ಮಾಡಿಲ್ಲ, ಸರಿಯಾದದನ್ನೇ ಮಾಡಿದ್ದೀನಿ. ಅಪ್ಪ ಅಂದರೆ ಈ ಮನೆಯ ಯಜಮಾನ್ರು ಹೌದು, ಆದರೆ ನಾನು ಮತ್ತು ಅಮೂಲ್ಯ ಇನ್ನು ಮುಂದೆ ಈ ಮನೆಗೆ ಹೊರೆಯಾಗಬಾರ್ದು ಅಂತ ಈ ತೀರ್ಮಾನ ತಗೊಂಡಿದ್ದೀನಿ ಅಂತ ಹೇಳ್ತಾನೆ. ಆಗ ಗಿರಿಜಾ, ಯಾಕೋ ಹೀಗೆ ಮಾಡ್ತೀಯಾ? ಅಪ್ಪ ಈ ಮನೆಯನ್ನು ಇಷ್ಟು ವರ್ಷ ನಿಭಾಯಿಸ್ಕೊಂಡು ಬಂದಿದ್ದಾರೆ ಅಲ್ವಾ, ಮತ್ತ್ಯಾಕೆ ನೀನು ಅವ್ರ ಮುಂದೆ ಅಹಂಕಾರ ತೋರಿಸ್ತೀಯಾ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ವಲ್ಲಭ, ಅಮ್ಮ ಒಂದು ವಿಷಯ ನೆನ್ಪಿಟ್ಕೋ, ನಿನಗೆ ನಿನ್ನ ಅತ್ತೆ ಮಾವ ಇದ್ದು ಅಪ್ಪ ಯಾವುದೇ ಕೆಲಸ ಮಾಡ್ತಾ ಇಲ್ಲದೆ ಹೋಗಿದ್ರೆ ನಿಮಗೆ ಕಷ್ಟ ಆಗ್ತಿತ್ತು ಅಲ್ವಾ? ಹೇಗನ್ನಿಸ್ತಿತ್ತು ಅವಾಗ? ಪರಾವಲಂಬಿ ಆಗಿರೋದು ಕಷ್ಟ ಅನಿಸ್ತಾ ಇರಲಿಲ್ವಾ? ಇವತ್ತು ನನಗೂ ಕೂಡ ಹಾಗೆ ಅನಿಸ್ತಿದೆ ಅಮ್ಮ. ಅದು ಅಲ್ಲದೆ ಅಮೂಲ್ಯ ಈಗ ನನ್ನ ಹೆಂಡತಿ, ನಾವು ಯಾವುದೇ ಸಂದರ್ಭದಲ್ಲಿ ಮದುವೆ ಆಗಿರ್ಬೋದು, ಅವಳಿಗೆ ಈ ಮನೆಯಲ್ಲಿ ಯಾರಿಂದಲೂ ನೋವಾಗಬಾರ್ದು, ಅವಮಾನ ಆಗಬಾರ್ದು ಅನ್ನೋದು ನನ್ನ ಜವಾಬ್ದಾರಿ. ಅಪ್ಪಂಗೆ ನಾನು ದುಡ್ಡು ಕೊಟ್ಟಿರೋದು ಅಹಂಕಾರದಿಂದ ಅಲ್ಲ, ನನ್ನ ಸ್ವಂತ ಕಾಲಿನ ಮೇಲೆ ನಾನು ನಿಂತಿದ್ದೀನಿ ಅಂತ ತೋರಿಸೋದಕ್ಕೆ ಮತ್ತು ಅಮೂಲ್ಯಳ ಗೌರವ ಕಾಪಾಡೋದಕ್ಕೆ ಅಂತ ಹೇಳ್ತಾನೆ. ಅವನು ಅಮೂಲ್ಯ ತನ್ನ ಹೆಂಡತಿ ಅಂತ ಹೇಳಿರೋದನ್ನು ಕೇಳಿ ಗಿರಿಜಾಗಂತೂ ತುಂಬಾ ಖುಷಿಯಾಗುತ್ತೆ. ಹಾಗೆ ಅಮೂಲ್ಯ ರೂಮಿಂದ ಹೊರಗಡೆ ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ. ಅವಳಿಗೂ ಕೂಡ ವಲ್ಲಭನ ಮಾತು ಕೇಳಿ ತುಂಬಾ ಖುಷಿಯಾಗುತ್ತೆ. ಹಾಗೆ ವಲ್ಲಭ, ನೀನು ಏನೇ ಅಂದರೂ ಅಮ್ಮ, ಇನ್ನು ಮುಂದೆ ಪ್ರತಿ ತಿಂಗಳು ನಾನು ಅಪ್ಪಂಗೆ ದುಡ್ಡು ಕೊಟ್ಟೇ ಕೊಡ್ತೀನಿ, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ವಲ್ಲಭ ರೂಮಿಂದ ಹೊರಗಡೆ ಬರ್ತಾನೆ. ಅಲ್ಲಿ ಅಮೂಲ್ಯ ನಿಂತಿರೋದನ್ನು ನೋಡಿ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯ, ಬಾ ಕಾಲೇಜಿಗೆ ಹೋಗೋಣ ಅಂತ ಕರೀತಾನೆ. ಹಾಗೆ ಈ ಕಡೆ ನಂದ ಅಂಗಡಿಗೆ ಬರ್ತಾನೆ. ವಲ್ಲಭ ತನಗೆ ಮನೆಯ ಖರ್ಚಿಗೋಸ್ಕರ ದುಡ್ಡು ಕೊಟ್ಟಿರೋದನ್ನು ನೋಡಿ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ಹಾಗೆ ಅವನು ಹನುಮಂತಣ್ಣ ಹತ್ರ, ನೋಡು ಹನುಮಂತಣ್ಣ, ಅವನು ಏನಂತ ಅಂದ್ಕೊಂಡಿದ್ದಾನೆ, ಅವನಿಗೆ ಜನ್ಮ ಕೊಟ್ಟ ಅಪ್ಪ ನಾನು, ನನ್ನ ಎದುರೇ ನಿಂತು ಅಹಂಕಾರದಿಂದ ಮಾತಾಡ್ತಾನೆ, 4 ಕಾಸು ಸಂಪಾದನೆ ಮಾಡ್ತಿದ್ದೀನಿ ಅನ್ನೋ ದಿಮಾಕು ಅವನಿಗೆ, ನನ್ನ ಹತ್ರನೇ ದಿಮಾಕ್ ತೋರ್ಸೋಕೆ ಬರ್ತಾನಲ್ಲ ಅಂತ ಕೋಪದಿಂದ ಹೇಳ್ತಾನೆ. ಆಗ ಹನುಮಂತಣ್ಣ, ಯಾಕೆ ನಂದ, ಏನಾಯಿತು, ಏನು ವಿಷಯ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ನಂದ, ಮತ್ಯಾರು ಹನುಮಂತಣ್ಣ, ಅದೇ ಇದಾನಲ್ಲ ವಲ್ಲಭ, ಅವನು ಮತ್ತು ಅವನ ಹೆಂಡತಿ ಅಮೂಲ್ಯ ಈ ಮನೆಯಲ್ಲಿರೋದಕ್ಕೆ ಬಾಡಿಗೆ ಕೊಡೋ ಥರ ತಿಂಗಳಿಗೆ 6,000 ರೂಪಾಯಿ ದುಡ್ಡು ಕೊಡೋಕ್ಕೆ ಬರ್ತಾನೆ. ಲವ್ ಮಾಡಿ ಮನೆಯವರ ವಿರೋಧ ಕಟ್ಕೊಂಡು ಮದುವೆ ಆದವನು ಅವನು. ನಾನು ಅಂದ್ಕೊಂಡಿದ್ದೆ ಅವನು ಮದುವೆಯಾಗಿ ಬಂದಾಗ ಕುತ್ತಿಗೆ ಹಿಡಿದು ಆಚೆ ಹಾಕಬೇಕಿತ್ತು ಅಂತ, ಆದರೆ ಮಗ ಅಂತ ಒಳಗಡೆ ಸೇರಿಸ್ಕೊಂಡಿದ್ದು ನಂದೇ ತಪ್ಪು ಅಂತ ಮನಸ್ಸಲ್ಲಿರೋ ಬೇಜಾರನ್ನು ಕೋಪದ ರೂಪದಲ್ಲಿ ತೋರಿಸ್ಕೊತಾ ಇರ್ತಾನೆ. ಅಲ್ಲೇ ಇದ್ದ ಕೇಶವ ಹಾಗೂ ಸುಂದರ ಇಬ್ಬರು, ಇಲ್ಲೇ ಇದ್ದರೆ ನಾವು ಕೂಡ ಬೈಸ್ಕೋತೀವಿ ಅಂತ ಹೇಳಿ ಏನೋ ನೆಪ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹಾಗೆ ಹನುಮಂತಣ್ಣ ನಂದನಿಗೆ ಅವನ ಹಳೆ ದಿನಗಳನ್ನು ನೆನಪು ಮಾಡ್ತಾನೆ. ನೋಡು ನಂದ, ನೀನು ಸಿಟ್ಟು ಮಾಡ್ಕೋಬೇಡ, ಒಂದು ಸಲ ನಿನ್ನ ಹಳೆ ದಿನನ ನೆನಪು ಮಾಡ್ಕೋ. ನೀನು ಈ ಊರಿಗೆ ಬಂದಾಗ ಹೊಸದ್ರಲ್ಲಿ ನಿನಗೆ ಕೆಲಸ ಇರಲಿಲ್ಲ, ಇರೋಕೆ ಜಾಗ ಕೂಡ ಇರಲಿಲ್ಲ. ಅವತ್ತು ಗೋಪಿಕಾ ಕಾಕ ನಿನಗೆ ಜಾಗ ಕೊಟ್ಟಿದ್ರು, ಅವರು ನಿನ್ನ ಹತ್ರ ದುಡ್ಡು ಬೇಡ ಅಂತ ಕೂಡ ಹೇಳಿದರು, ಆದರೆ ನೀನು ಸಿಟ್ಟಲ್ಲಿ ಅವರಿಗೆ ಬಾಡಿಗೆ ಅಂತ ದುಡ್ಡು ಕೊಟ್ಟು ಬಂದಿದ್ದೆ, ನೆನಪಿದೆಯಾ? ಅವತ್ತು ನಿನ್ನಲ್ಲಿ ಇದ್ದಿದ್ದು ಸ್ವಾಭಿಮಾನ, ಇವತ್ತು ನಿನ್ನ ಮಗನಲ್ಲಿ ಇರೋದು ಕೂಡ ಅದೇ ಸ್ವಾಭಿಮಾನ ಅಂತ ನಂದನ ಕೋಪನ ತಣಿಸ್ತಾನೆ. ಆಗ ನಂದ, ಹೌದು ಹನುಮಂತಣ್ಣ, ನೀನು ಹೇಳ್ತಿರೋದು ನಿಜ, ವಲ್ಲಭನಲ್ಲೂ ನನ್ನದೇ ರಕ್ತ, ನನ್ನದೇ ಸ್ವಾಭಿಮಾನ ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೊತಾನೆ. ಇಲ್ಲಿಗೆ ಸೋಮವಾರದ ಸಂಚಿಕೆ ಮುಗಿಯುತ್ತೆ. ಮತ್ತಷ್ಟು ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಇದರಿಂದ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.